ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಲಂಡನ್ನಲ್ಲಿ ಓದಿದೆ. 65 ವರ್ಷ ವಯಸ್ಸು. ನನಗಿನ್ನ 59 ವರ್ಷ ವಯಸ್ಸು. 6 ವರ್ಷ ಜಾಸ್ತಿ ಮಾಡಿದ್ರೆ ಹೆಂಗೆ ಗೊತ್ತೀವಿ ನಾನು. ಅವನು ನನಗೆ ಬರೀ 33 ಅಂತ ಹೇಳ್ತಿದ್ದು, ಅವ್ನಿಗೆ 37 ಇವಾಗ ವಯಸ್ಸು. ರೆಕಾರ್ಡ್ಸ್ ಎಲ್ಲ ಇರುತ್ತೆ. ಅವ್ರ ಅಪ್ಪನಿಗೆ 75 ವರ್ಷ ವಯಸ್ಸು. ಶ್ರೀರಾಮುಲು ಹೇಳಿದಾಗೆ ಎಲ್ಲಿ ಓದಿದಿ ಅನ್ನೋದು ಮುಖ್ಯ ಅಲ್ಲ, ಯಾವ ಮನುಷ್ಯನ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ಎಲ್ಲಿಂದ ನಿನ್ನ ಸಂಸ್ಕಾರ ಕಲಿತಿ, ಹೇಗೆ ಬೆಳೆದಿದ್ದಿ ಅನ್ನೋದು ಮುಖ್ಯ. ಅವರ ತಂದೆ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಚಟುವಟಿಕೆಗಳನ್ನು ಪ್ರೋತ್ಸಾಹ ಮಾಡೋದರಲ್ಲಿ ಭಾಳ ದೊಡ್ಡ ವ್ಯಕ್ತಿ ಅನ್ನೋದು ನಮ್ಮ ಹಿರಿಯ ಪತ್ರಕರ್ತರಲ್ಲಿ ಬಳ್ಳಾರಿ ನಮ್ಮ ಮೂಲದವರು ಎಲ್ಲರೂ ಏನಿದ್ದಾರೆ ತಮಗೆಲ್ಲ ಕೂಡ ಗೊತ್ತಿರುವಂಥ ಒಂದು ವಿಚಾರ. ನಿನ್ನೆ ಜನಾರ್ದನ ರೆಡ್ಡಿ ಮನೆ ಸುಟ್ಟು ಬಿಡ್ತಾ ಇದ್ದೆ. ಬಳ್ಳಾರಿನ ಭಸ್ಮ ಆಗೋಗುತ್ತೆ ನಮಗೆ. ಅಂದರೆ ಶಿವನ 3ನೇ ಕಣ್ಣು ತೆಗೆದ್ರೆ ಹೆಂಗೆ ಭಸ್ಮ ಆಗ್ಬಿಡುತ್ತೇನೋ, ನಾನೇನಾದರೂ ತಾಳ್ಮೆ ಕಳ್ಕೊಂಡ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗ್ಬಿಡುತ್ತೆ ಅನ್ನೋ ಪದ ಅವ್ನು ಯೂಸ್ ಮಾಡಿದ್ದಾರೆ. ಅಂದರೆ ಅವನ ಮೂರ್ಖತನ, ಅವನ ಸಂಸ್ಕಾರ, ಅವನಿಗಿರುವಂಥ ಸಂಸ್ಕೃತಿ ಏನನ್ನೋದು ನಿನ್ನೆ ಎತ್ತು ತೋರಿಸ್ತಾ ಇರುವಂಥ ಒಂದು ವಿಷಯ. ಇಲ್ಲಿ ಮೇನಾಗಿ ಏನಾಗಿದೆ ಅಂದರೆ ಡೆವಲಪ್ಮೆಂಟ್ ಕೆಲಸಗಳು ಅವ್ರಿಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇವತ್ತು KMRCL ಫಂಡನ್ನು ಕೂಡ ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಇವರ ಆ ಚಟುವಟಿಕೆಗಳನ್ನು ನೋಡಿ ಅಪನಂಬಿಕೆಯಿಂದ ನ್ಯಾಯಮೂರ್ತಿಗಳು ಕೂಡ ಇವರಿಗೆ ಹಣ ಬಿಡುಗಡೆ ಮಾಡದೇ ಇರುವಂಥ ಒಂದು ಸ್ಥಿತಿ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇರೋ ಸರ್ಕಲ್ಗಳನ್ನ ಬೆಳೆಸುವಂಥದ್ದು. ಇವತ್ತು SP ಸರ್ಕಲ್ ಭಾಳ ಸುಂದರವಾಗಿದ್ದಿದ್ರೆ ದೊಡ್ಡ ಟ್ರೈನ್ ಪೆಟ್ಟಿಗೆ ಥರ ಮಾಡಿಬಿಟ್ಟು, ರಾಮ್ಲು ಅವ್ರು ಹೇಳಿದಂಗೆ 25 ವರ್ಷಗಳ ಹಿಂದೆ ವಾಲ್ಮೀಕಿ ಮೂರ್ತಿ ನಾವು ಅಲ್ಲಿ ಇಟ್ಟಿದ್ದೀವಿ. ವಾಲ್ಮೀಕಿ ಸರ್ಕಲ್ ಅಂತ ಮಾಡಿದ್ದೀವಿ. ವಾಲ್ಮೀಕಿ ಭವನ, ಸೆಂಟ್ರಲ್ ಏರ್ ಕಂಡೀಷನ್ ಭವನ ಕಟ್ಟಿದ್ದೀವಿ 8 ಕೋಟಿಯಲ್ಲಿ. 20 ಅಡಿ ವಾಲ್ಮೀಕಿ ಮೂರ್ತಿಯನ್ನು ಮಾಡಿದ್ದೀವಿ. ಸೊ ವಾಲ್ಮೀಕಿ ಮೂರ್ತಿ ಮಾಡೋದಕ್ಕೆ ನಿನ್ನೆ ಶ್ರೀರಾಮುಲು ಹೆಸರು ಹೇಳೋದಕ್ಕೂ ಕೂಡ ಅವ್ರಿಗೆ ಧೈರ್ಯ ಇಲ್ಲದಂಗೆ ಸೋನಿಯಾದಿಂದ ವಾಲ್ಮೀಕಿ ಹೆಸರು ಹೇಳ್ಕೊಂಡು ಮೇಲೆ ಬಂದಿರುವಂಥ ನಾಯಕ ಅಂತೇಳಿ ಅವನು ಮಾತಾಡ್ತಾ ಇದ್ದ. ಇದ್ರೆ ಅವನ ಸಂಸ್ಕಾರ, ಅವನ ನಾಲ್ಗೆ ಏನಂತೇಳಿ ಗೊತ್ತಾಯಿತು. ಮನೆ ಮುಂದೆ ಬಂದು ನಾನು ನಿನ್ನೆ ಗಂಗಾವತಿಯಲ್ಲಿ ಚನ್ನಬಸವೇಶ್ವರ ಜಾತ್ರೆ ಮುಗಿಸ್ಕೊಂಡು ನಾನು ನನ್ನ ಶ್ರೀಮತಿ ನಾವಿಲ್ಲಿ ಬರೋದ್ರೊಳಗಡೆ ಕಂಪ್ನಿ ದಾಟ್ತಾ ಇದ್ದೀನಿ. ಇಲ್ಲಿ ನಮ್ಮ ನಾಗರಾಜ್ ಅಂತೇಳಿ ಕೆಲಸ ಮಾಡೋ ಹುಡುಗ ಫೋನ್ ಮಾಡಿ 40-50 ಮಂದಿ ಗನ್ಮ್ಯಾನ್ಗಳೆಲ್ಲ ಬಂದು, ಒಂದು 10 ಮಂದಿ ಗನ್ಮ್ಯಾನ್ಗಳು, ರೌಡಿಗಳು ಚೇರ್ಗಳು ಹಾಕ್ಕೊಂಡು ಇಲ್ಲಿ ಬಾಟಲ್ ತಗೊಂಡು ಓಪನ್ ಕುಡಿತಾ ಇದ್ದಾರೆ. ಈ ವಿಷಯದಲ್ಲಿ ನನಗೆ ಕಾಲ್ ಮಾಡಿದ ತಕ್ಷಣ ನಾನು ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟೆ. ಇಮಿಡಿಯೇಟಾಗಿ ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟೆ. ಶ್ರೀರಾಮುಲು ಅವ್ರಿಗೆ ಕಾಲ್ ಮಾಡಿದೆ. ನಾನು ಕರೆಕ್ಟಾಗಿ ಶ್ರೀರಾಮುಲು ರೆಡಿಯಾಗಿ ಬರೋದ್ರೊಳಗಡೆ ನಾನು ರೀಚ್ ಆಗಿಬಿಟ್ಟೆ. ನಾನು ಇಬ್ಬರು ಬಂದಿನ ಅಲ್ಲಿ ಹತ್ತಿರ ಬರ್ತಾ ಇದ್ದೀವಿ. ಶ್ರೀರಾಮುಲು ಅವರು ನನ್ನ ಬಿಟ್ಟು ಅವನಿಗೆ ಬುದ್ಧಿವಾದ ಹೇಳೋದಕ್ಕಂತ ಹೋದರು. ಈ ರೀತಿ ಮನೆ ಮುಂದೆ ಬಂದು ಜಗಳ ಮಾಡೋದು ಸರಿಯಲ್ಲ ಅಂತೇಳಿ. ಆದರೂ ಕೂಡ ಅವನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವನು ಸಿಕ್ಕಾಪಟ್ಟೆ ಅವನು ಕೂಗಾಡ್ತಾ ಇದ್ದ. ನೇರವಾಗಿ ನನ್ನ ಕಡೆನೇ, ಅಂದರೆ ನನ್ನ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ ರೆಡ್ಡಿ ಬಂದರು ಅಂತೇಳಿ ಕೂಗಾಟ ಆಯಿತು. ನಮ್ಮ ಹುಡುಗನಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಆದರೆ ಅವ್ನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿಬಿಟ್ರು. ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟಾಗಿ ನಮ್ಮ ಕ್ಯಾಂಪ್ ಆಫೀಸು ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕ್ಕೊಂಡು ಫೈರ್ ಮಾಡಿದ್ದಾರೆ ಅದೆಲ್ಲವೂ ಇದೆ. ನನ್ನ ಜೊತೆಯಲ್ಲಿ ಕೂಡ ಬುಲೆಟ್ನ ನಿನ್ನೆ ನಿಮಗೆ ಬೆಳೆಯೋದನ್ನು ತೋರಿಸಿದ್ದೀನಿ. ನಾನು ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ವೈಯಕ್ತಿಕವಾಗಿ ನಾನೇ ಜೀವರಕ್ಷಣೆ ವಿಚಾರದಲ್ಲಿ, ಬಳ್ಳಾರಿಯಲ್ಲಿ ಕಾನೂನು ಹದಗೆಟ್ಟಿರುವಂಥ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಇಡೀ ಹಿರಿಯ ನಾಯಕರು ದೆಹಲಿಯಿಂದ ಹಿಡಿದು ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗ್ರವಾಲ್ ಅವರು, ಪೊಗುಲೇಟಿ ಸುಧಾಕರ್ ರೆಡ್ಡಿ ಅವರು, ವಿಜಯೇಂದ್ರ ಅವರು, ಅಶೋಕ್ ಅವರು, ಚಲುವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಮಾಧ್ಯಮಗೋಷ್ಠಿ ಮಾಡಿ ನನ್ನ ಮತ್ತು ಶ್ರೀರಾಮುಲು ಅವರನ್ನು ಇವತ್ತು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅಥವಾ CBI ಎಂಕ್ವೈರಿನ ಮಾಡೋದಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ, ಇದನ್ನು ಭಾಳ ಪಕ್ಷ ಗಂಭೀರವಾಗಿ ತಗೊಂಡು ಇದನ್ನು ಮುಂದೆ ಆ ಮಟ್ಟಕ್ಕೆ ಎಂಕ್ವೈರಿ ಆಗಿ ಸತ್ಯಾಂಶಗಳು ಇಡೀ ಜಗತ್ತಿಗೆ ತಿಳಿಯುವವರೆಗೂ ಕೂಡ ಇವತ್ತು ನಮ್ಮ ಹೋರಾಟ ಅನ್ನೋದಂತೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ನಿನ್ನೆ ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನನಗೆ ಯಾಕಂದರೆ ವಾಯ್ಸ್ ಎಲ್ಲ ಇದಾಗಿರೋದು, ನಿನ್ನೆ ಪ್ರಮುಖವಾಗಿ ಈ ಘಟನೆ ಆಗಲಿಕ್ಕೆ ಅವನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇಡೀ ಬಳ್ಳಾರಿಯಲ್ಲಿ
ಹಾಡು ಹಗಲು ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗಿರೋ ಒಬ್ಬ ಡಾಕ್ಟರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು, ಒಬ್ಬ ದೊಡ್ಡ ಮಾರ್ವಾಡಿ ಕುಟುಂಬ ಗ್ರಾನೈಟ್ ಬಿಸ್ನೆಸ್ ಮಾರ್ಬಲ್ ಬಿಸ್ನೆಸ್ ಮಾಡೋಂಥವ್ರನ್ನ ಸಿಕ್ಕಾಪಟ್ಟೆ ಅಂಗಡಿಗೆ ತೂರಿ ಫ್ರೀಯಾಗಿ ಮಾರ್ಬಲ್ ಕೊಡಬೇಕಿಲ್ಲ ಅಂತಂದ್ರೆ ಹೊಡೆದಾಗ ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸೋಮಶೇಖರ್ ಅವರು ಹೋಗಿ ಮನೆ ಮನಸ್ಸಿದ್ರು ಕೂಡ ಅವ್ರು ಗಾಬರಿಯಾಗಿ ಊರೇ ಬಿಟ್ಟು ಹೋಗ್ಬಿಟ್ರು. ಅಹಮದಾಬಾದ್ಗೆ ಅವರು ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಇಡೀ ಬಳ್ಳಾರಿ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಮಟ್ಕ ಮೀಟರ್ಸ್ ಅಂದ್ರೆ 2 ಗುಂಪುಗಳನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಮೊನ್ನೆ ಶ್ರೀರಾಮ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾಗ ಹಿಂದೆ ಮುಂಬೈಯಿಂದ ಯಾವುದೋ ನಂಬರ್ ಬರ್ತಾ ಇತ್ತು ಅಂತ, ಇವತ್ತು ಇವನು ಎಮ್ಮೆಲ್ಯೆ ಇವನೇ ನಡೆಸ್ತಾ ಇದ್ದಾನೆ ಮಟ್ಕ, ಇವನೇ ಗ್ರೂಪ್ಗಳನ್ನ ತಯಾರು ಮಾಡಿದ್ದಾನೆ. ಪ್ರತಿ ವಾರ್ಡಲ್ಲಿ 2 ಮಟ್ಕ ಗುಂಪುಗಳು, ಗಾಂಜಾಗಳು. ನನಗೆ ನಿನ್ನೆ ಹೆಣ್ಮಕ್ಳು ಬಂದಿದ್ರು, ಹೇಳ್ತಾ ಇದ್ರು ದೇವಿನಗರ ಬಸವನಗುಡ್ಡ ಭಾಗದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಇದೆ, ಕರೆಕ್ಟಾಗಿ ಅಲ್ಲಿ ಗಾಂಜಾ ಮಾಡ್ತಾ ಇದ್ದಾರೆ. ಈ ರೀತಿ ಇಡೀ ಬಳ್ಳಾರಿಯಲ್ಲಿ ಒಂದು 10 ಕಡೆ ಬೆಳಿಗ್ಗೆ ಯಂಗ್ಸ್ಟರ್ಸ್ ಹೋಗ್ಬಿಟ್ಟು ಗಾಂಜಾ ತಗೊಳ್ಳುವಂಥ ಕೆಲಸ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ನಾನು ಮತ್ತು ಶ್ರೀರಾಮುಲು ನಮ್ಮ ಸಹೋದರರು ನಾವು ರಾಜಕೀಯ ಮಾಡಿರುವಂಥದ್ದು ಯಾವತ್ತು ಅಭಿವೃದ್ಧಿ ಪರವಾಗಿ. ಬಳ್ಳಾರಿ ಅನ್ನೋದು ಬೆಂಗಳೂರು ನಂತರ ಒಂದು 2ನೇ ಮಹಾನಗರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಅಧಿಕಾರ ಬಂದ ತಕ್ಷಣ ನನ್ನ ಮೊದಲನೇ ಪ್ರೆಸ್ ಮೀಟ್ ಇಲ್ಲಿ ನಮ್ಮ ಆ ಟೈಮಲ್ಲಿ ಉದಯ್ ಟಿ ವಿ ಗೌಡ, ನಮ್ಮ ಮಸೂದನ್ ಅವರು, ಏನೋ ಭಾಳ ಮಂದಿ ಹಿರಿಯರು, ಮಲ್ಲಿಕಾರ್ಜುನ ಆಗಿರ್ಬೋದು, ಎಲ್ಲರೂ ಕೂಡ ನಿಮಗೆ ಗೊತ್ತಿರಬೇಕು. ನಾನು ಮೊದಲು ಹೇಳಿದೆ, ನನ್ನ ರಾಜಕೀಯ ಶತ್ರುವಿನ ರಾಜಕೀಯದಲ್ಲಿ ನಾನು ಹೋರಾಟ ಮಾಡಿ ನಾವು ಎಲ್ಲರೂ ಗೆದ್ದಿದ್ದೀವಿ ಆಗಲಿ, ನಮ್ಮಿಂದ ಯಾರಿಗೂ ಕೂಡ ಏನೂ ತೊಂದರೆ ಆಗಲಿಕ್ಕಿಲ್ಲ. ಊರ ಅಭಿವೃದ್ಧಿ ಆಗಬೇಕು. ನಿಮ್ಮ ಲ್ಯಾಂಡ್ಗಳು, ಆಸ್ತಿಗಳು ಅಭಿವೃದ್ಧಿ ಮಾಡ್ಕೊಳ್ಳೋದಿದ್ರೆ ನಾವೇ ಮುಂದೆ ನಿಂತು ನಿಮಗೆ ಕೆಲಸ ಮಾಡಿಕೊಡ್ತೀವಿ. ಊರು ಶಾಂತಿಯಿಂದ ಇದ್ರೇನೆ ಊರು ದೊಡ್ಡದಾಗುತ್ತೆ, ಮಹಾನಗರ ಆಗುತ್ತೆ. ಗಲಾಟೆಗಳಿಂದ ಯಾರು ಕೂಡ ನಮ್ಮ ಊರು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ 2008 ಪ್ರೆಸ್ ಮೀಟಲ್ಲಿ ನಾನು ಹೇಳಿದಂಥವ್ರು. ಯಾವುದೇ ನಮ್ಮ ಕಾಲದಲ್ಲಿ ಇದೇ ಭರತ್ ರೆಡ್ಡಿ ಅವ್ರ ತಂದೆ, ಅವ್ರ ಚಿಕ್ಕಪ್ಪಂದರು ಇವತ್ತು ಅವ್ರೇನು ಲೇಔಟ್ಗಳು ಮಾಡ್ಕೊಂಡು ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅವತ್ತು ನಾವು ಕರುಣೆ ತೋರಿಸಲಿಲ್ಲ ಅಂತಂದ್ರೆ, ಇದೇ ರೀತಿ ದಬ್ಬಾಳಿಕೆಗಳು ಮಾಡಬೇಕು ಅಂತಂದ್ರೆ, ಇವತ್ತೊಂದು ಬುಡ ಆಫೀಸ್ಗೆ ಹೋದ್ರೆ ಒಂದು ಲೇಔಟ್ ಅಪ್ರೂವಲ್ ಆಗಬೇಕು ಅಂದರೆ 1 ಎಕರೆಗೆ 20 ಲಕ್ಷ ಖರ್ಚಾಗ್ತಾ ಇದೆ. ಬುಡ ಮತ್ತು ಮುನ್ಸಿಪಾಲಿಟಿ ಲಂಚ, ಮಟ್ಕ, ಗಾಂಜಾ, ಉಸುಗು, ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ, ಪೊಲೀಸ್ ಸ್ಟೇಷನ್ಗಳಿಗೆ ಪ್ರತಿ ತಿಂಗಳ ಇಷ್ಟು ಮಾಮೂಲು ಕೊಡಬೇಕಿಲ್ಲಂದ್ರೆ ನಿಮ್ಮನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ. ಇವತ್ತು ಶೋಭಾರಾಣಿ ಒಬ್ಬ ಮಹಿಳೆ ಅಧಿಕಾರಿ SP ತುಂಬ ಖಡಕ್ಕಾಗಿ ಆ ಡಾಕ್ಟರ್ ಕಿಡ್ನಾಪ್ ಆದಾಗ ಸ್ವತಃ ಆಯಮ್ಮನೆ ಹೋಗಿ ಡಾಕ್ಟರ್ನ ಸೇವ್ ಮಾಡ್ಕೊಂಡು ಬಂದಿರೋಂಥ ಘಟನೆ ತಾವೆಲ್ಲರೂ ನೋಡಿದ್ದೀರಿ. ಅವ್ರಿಗೆ ಆಗ್ತಾ ಇಲ್ಲ, ಯಾಕೆಂದರೆ ಕಾನೂನು ಪ್ರಕಾರ ನಾವು ಕೆಲಸ ಮಾಡಲಿಕ್ಕೆ ಆಗದೇ ಇರೋಂಥ ಈ ಊರಲ್ಲಿ ಸರ್ಕಾರ ಅವ್ರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಇರೋ ಟೈಮ್ನಲ್ಲಿ ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಲಂಟ್ರಿಯಾಗಿ ನಾನು ಬಳ್ಳಾರಿ ಬಿಟ್ಟು ಹೋಗ್ಬೇಕಿತ್ತು ಹೋಗಿದ್ದಾರೆ. ನಿನ್ನೆ ಅವರು ಪವನ್ ಅಂತೇಳಿ SP ಇನ್ನು ಬೆಳಿಗ್ಗೆ 11ವರೆಗೆ ಅವರು ಚಾರ್ಜ್ ತಗೊಂಡಿದ್ದಾರೆ. ಇನ್ನು ಅಷ್ಟೋ ಇಷ್ಟೋ ತಾವು ಹೇಳಿದಂಗೆ ಪತ್ರಕರ್ತರು, ಪೊಲೀಸರು ಮನೆ ಮುಂದೆ ಬಂದು ನಾನು ಕಂಪ್ನಿಯಿಂದನೇ ಫೋನ್ ಮಾಡಿ ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ತಕ್ಷಣ ಪೊಲೀಸರು ಬಂದಿದ್ದಕ್ಕೆ ಅಟ್ಲೀಸ್ಟ್ ಮನೆ ಹತ್ರ ಒಂದು ಸೇಫ್ ಇದನ್ನೋದಾಯಿತು. ಇಲ್ಲ ಅಂತಂದ್ರೆ ಅವ್ರು ಏನು ಮಾಡಿದ್ದಾರೆ, ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಬ್ಯಾನರ್ ತೆಗಿಲಿಕ್ಕೆ ಪ್ರಿನ್ಸಿಪಲ್ ಪೊಲೀಸ್ ಅವ್ರು ಬಂದು ಮನೆ ಹತ್ರ ಗಲಾಟೆ ಮಾಡಬೇಡಿ ಅಂತ ಬ್ಯಾನರ್ ಹಾಕೋದು ಬೇಡ ಅಂತೇಳಿ 2 ಗಂಟೆಗೆ ಅವರೆಲ್ಲರನ್ನ ಕಳಿಸ್ಬಿಟ್ರು. ಆದರೆ ರಾತ್ರಿ 7 ಗಂಟೆಗೆ ಅವ್ರು ಮತ್ತೆ ಪ್ಲ್ಯಾನ್ ಮಾಡಿಕೊಂಡು 5 ಅವರ್ಸ್ ಒಳಗಡೆ ಎಲ್ಲ ಮನೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಲ್ಗಳು, ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಮನೆ ಹತ್ರ ನನ್ನ ಪ್ರೋಗ್ರಾಮ್ ಕೂಡ ಅವ್ರು ತಿಳ್ಕೊಂಡಿರ್ಬೋದು. ಗಂಗಾವತಿಯಿಂದ ನಾನು ಬರ್ತಾ ಇರುವಂಥದ್ದು ಇರ್ಬೋದು. ಯಾಕೆಂದರೆ ನಾನು ದಿನ ಬೆಳಿಗ್ಗೆ ಇದ್ದರೆ 6 ಗಂಟೆಗೆಲ್ಲ ಮನೆ ಬಿಟ್ಟು ಗಂಗಾವತಿಗೆ ಹೋಗ್ತೀನಿ, ರಾತ್ರಿ ಮತ್ತೆ ವಾಪಸ್ ಮನೆಗೆ ಬರ್ತಾ ಇರ್ತೀನಿ ನಾನು. ಆ ಸಮಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಅವನಿಗೆ ಪ್ರೋಗ್ರಾಮ್ ಗೊತ್ತಿರಬೇಕು ಅಂತ ನನಗೆ ಅನಿಸುತ್ತೆ. ಸಾವಿರಾರು ಮಂದಿನ ಸೇರಿಸಿ ರೆಡಿ ಮಾಡ್ಕೊಂಡಿದ್ದಾರೆ. ಶ್ರೀರಾಮ್ಲವ್ರಿಗೂ ಗೊತ್ತಿಲ್ಲ, ಏನೋ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾಯಿದ್ರು, ಹೋದವ್ರನ್ನ ಎಪ್ಸಿ ಕಳಿಸೋಣ ಅಂತೇಳಿ ಬಂದಿರುವಂಥದ್ದು. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಹೋಗಿ ಅವ್ರನ್ನೇ ಎದುರಿಸಿ ಮನೆ ತೂರಿ, ಮನೆ ಗಲಾಟೆ ಮಾಡಿ, ಆಫೀಸೆಲ್ಲ ಬಡಿದು ಅವ್ರ ಮನೆ ತೋರಿದ್ದೀವಿ ಅಂತಂದರೆ ಇಡೀ ಬಳ್ಳಾರಿ ನಗರ ಎಲ್ಲ ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರೂ ಭಯಭ್ರಾಂತರಾಗ್ಬಿಟ್ಟು ನಮ್ಮ ಹಿಡಿದಕ್ಕೆ ಬರಲಿ. ಇದಿರೋದು 2 ವರ್ಷ. 2 ವರ್ಷದಲ್ಲಿ ನಾನು ಅಡ್ಡದಿಡ್ಡಿಯಾಗಿ ದುಡಿಬೇಕು, ಗಾಬರಿ ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಯಿಂದ ಒಂದು ಮತ್ತೆ ಜನಪ್ರೀತಿ ಕಳ್ಕೊತಾ ಇದೆ ಇಡೀ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಇವನು ಬರುತ್ತೆ, ಅವನೇನು ಜನಪ್ರೀತಿ ಕಳ್ಕೊತಾ ಇದ್ದಾನೆ.
ಬರೋ ದಿನಗಳಲ್ಲಿ BJP ಬರುವುದು ಗ್ಯಾರಂಟಿ. ಇಷ್ಟೊಳಗಡೆ ನಾನು ಏನಾದರೂ ಅಡ್ಡದಿಡ್ಡೆಯಾಗಿ ದುಡ್ಕೋಬೇಕು ಹಣ ಅನ್ನೋಂಥ ಲೆಕ್ಕದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಒಂದು ಬ್ಯಾನರ್ ವಿಚಾರಗಳನ್ನ ನೆಪವಾಗಿ ಇಟ್ಕೊಂಡು ಸಾವಿರಾರು ಮಂದಿನ ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತೇಳಿ ನಾನು ನಿಮಗೆ ಹೇಳ್ಬಲ್ಲೆ. ಒಂದು ಅಪ್ಡೇಟ್ ಇದೆ ರೀ, SP ಅವರು ಇಲ್ಲಿ ಈಗ ತಾನೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಗನ್ಮನ್ಗಿಂತಲೇ ಫೈರಿಂಗ್ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ SP ಸಾಹೇಬ್. ಅವರು ಒಂದು ಖಾಸಗಿ ವ್ಯಕ್ತಿಗಳಿಂದ ಫೈರಿಂಗ್ ಆಗಿದೆ ಅಂತ ಹೇಳಿಕೆ ಕೊಡೋದ್ರ ಜೊತೆಲಿ ಖಾಸಗಿ ರಿವಾಲ್ವರ್ದಿಂದಲೇ ಫೈರಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಹಂಗಾಗಿ ಅವ್ರು ಹೇಳಿದಂಥವ್ರು ಬಳ್ಳಾರಿ SP ಅವರು, ಉಸ್ತುವಾರಿ SP ಅವರು ರಂಜಿತ್ ಕುಮಾರ್ ಅವರು. ಅಂದರೆ ಅಲ್ರಿ, ಅಂದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಖಾಸಗಿ ವ್ಯಕ್ತಿಗಳು ನಮ್ಮ ಕಡೆ ಇಲ್ಲ ರೀ. ಯಾಕೆ ನಿಮ್ಮ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದರೆ, ನಾನು ಹೇಳ್ತಿದ್ದೀನಲ್ರಿ, ನಾವು ಕರೆಕ್ಟ್ ಅಂತೀರಿ, ನಮ್ಮ ಬೆನ್ನು ನಮಗೆ ಕಾಣಲ್ರಿ. ಅವ್ರು ಏನು ಹೇಳ್ತಾರೆ, ನಾವು ಒಳ್ಳೆಯವ್ರಿ, ಅವ್ರ ಬೆನ್ನು ಅವರು ಸತ್ಯ ಹರಿಶ್ಚಂದ್ರ ಆಗಿರಿ, ನಾವು ಸತ್ಯ ಹರಿಶ್ಚಂದ್ರ ಆಗಿರಿ. ನೋಡಿ, ನನಗೆ ಇರುವಂಥ ಗನ್ಮ್ಯಾನ್ಗಳು, ನಮ್ಮ ಕುಟುಂಬಕ್ಕೆ ಇರುವಂಥ ಗನ್ಮ್ಯಾನ್ಗಳೆಲ್ಲ ಸೇರಿ 4 ಮಂದಿ. ಶ್ರೀರಾಮ್ಲು ಗನ್ಮ್ಯಾನ್ಗಳು 2, ಸೋಮಶೇಖರ್ ರೆಡ್ಡಿ ಅವ್ರ ಗನ್ಮ್ಯಾನ್ 1, 7 ಮಂದಿ ಸರ್ಕಾರಿ ಗನ್ಮ್ಯಾನ್ಗಳು. ನಿನ್ನೆ ರಂಜಿತ್ ಚಿತ್ರದುರ್ಗ SP ಏನಿದ್ದಾರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದರು. 7 ಮಂದಿ ಗನ್ಮ್ಯಾನ್ಗಳನ್ನ ಕರೆಸಿ ನಾನು ಅವ್ರಿಗೇನು ರೆಕಾರ್ಡ್ ಇರುತ್ತೆ, ಎಷ್ಟು ಬುಲೆಟ್ಗಳು ಕೊಟ್ಟಿದ್ದಾರೆ, ಅವರೆಲ್ಲ ಗನ್ಗಳನ್ನು ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಆ ಬುಲೆಟ್ಗಳನ್ನ ತಗೊಂಡಿದ್ದಾರೆ, ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಹೊಸ ಗನ್ಗಳನ್ನು ಕೊಟ್ಟು ಮತ್ತೆ ಡ್ಯೂಟಿ ಕಳಿಸಿದ್ದಾರೆ ನಮ್ಮ 7 ಮಂದಿ ಗನ್ಮ್ಯಾನ್ಗಳೆಲ್ಲ. ಸೊ ನಿನ್ನೆ ವಿಡಿಯೋಗಳಲ್ಲಿ ಟರ್ಬನ್ಗಳು ಹಾಕೊಂಡಿರುವಂಥ ಗನ್ಮ್ಯಾನ್ಗಳು ಏನು ಫೈರ್ ಮಾಡಿದ್ದಾರೆ ಎಲ್ಲ ವಿಡಿಯೋಗಳಲ್ಲಿ ಇದೆ, ರೆಕಾರ್ಡ್ ಇದೆ. ಅವ್ರ ಗನ್ಮ್ಯಾನ್ಗಳು ಯಾರು, ಸತೀಶ್ ರೆಡ್ಡಿ ಗನ್ಮ್ಯಾನ್, ಭರತ್ ರೆಡ್ಡಿ ಗನ್ಮ್ಯಾನ್ ಅನ್ನೋದು ಕೂಡ ನಿಮ್ಮ ಕಣ್ಣು ಮುಂದೆನೇ ಇದೆ. ಇವರು ಸೋಮಶೇಖರ್ ರೆಡ್ಡಿ ಅವರು ಕೂಡ ಮಾತಾಡಿಲ್ಲ. ನಾನು ಮಾತಾಡಿದ್ದು ವಿಜೇಂದ್ರ ಅಧ್ಯಕ್ಷರ ಜೊತೆಯಲ್ಲಿಂದೇ ಮಾತಾಡಿದ್ದೀನಿ. ಮತ್ತೆ ಪುನಃ ನಾನು ಬೇರೆಯವ್ರು ನಮ್ಮ ಮುಖಂಡರಿಗೆಲ್ಲ ಕೂಡ ಈ ವಿಚಾರವನ್ನು ಮುಟ್ಸೋಂಥ ಕೆಲಸ ಮಾಡ್ತೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಈ ಘಟನೆ ತಿಳಿದ ನಂತರ ನನಗೆ ಬೆಳಗ್ಗೆ ಫೋನ್ ಮಾಡಿದ ನಂತರ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ನಮ್ಮ ಅಧ್ಯಕ್ಷರಿಂದ ಅನಿಲ್ ಅವರು ಕೂಡ ತಿಳಿಸಿದ್ದಾರೆ, ಜನಾರ್ದನ್ ರೆಡ್ಡಿ ಅವರು ಕೂಡ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. 5 ಗಂಟೆ ಒಳಗಡೆನೆ 5 ಗಂಟೆಗೆ ರಾಜ್ಯಾಧ್ಯಕ್ಷರಿಂದ ವಿಜೇಂದ್ರ ಅವರು ಇಲ್ಲಿ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಬರ್ತಾ ಇದ್ದಾರೆ. 5 ಗಂಟೆಗೆ ಇನ್ನ ಸರ್ ಇವತ್ತು 5 ಗಂಟೆಗೆ ಬರ್ತಾ ಇದ್ದಾರೆ. 4 ಗಂಟೆಗೆ ಅಣ್ಣ, 4 ಗಂಟೆಗೆ ಅಣ್ಣ, ಮತ್ತೆ 5 ಗಂಟೆಗೆ ಅಂದ್ಕೋಬೇಡ್ರಿ, 4 ಗಂಟೆಗೆ. ಕಾಂಗ್ರೆಸ್ಸಿನ ಕೆಲವು ಲೀಡರ್ಗಳು ಇದಕ್ಕೆ ಇಂಡಿವಿಜುವಲ್ಸ್ ಮಧ್ಯೆ ಇರ್ತಕ್ಕಂಥ ಫೈಟ್ ಇದು ಪಾರ್ಟಿ ಬೇಸ್ನಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಅಲ್ಲ, ನಾನು ನೋಡಿ ಸರ್, ನಾನು ಯಾವತ್ತಿದ್ರೂ ಕೂಡ ಮಾನವತೆ ದೃಷ್ಟಿ, ಇವತ್ತು ಮಾನವತೆ ದೃಷ್ಟಿಯಿಂದ ನಾನು ನೋಡ್ತೀನಿ. ಒಬ್ಬ ಮನುಷ್ಯನ ಹೆಂಗೆ ಅವನ ಗುಣಗಳನ್ನು ಲೆಕ್ಕ ಮಾಡ್ತೀನಿ ಅಂದರೆ, ಅವನು ತೂಕ ಮಾಡ್ಬೋದು ಅಂದ್ರೆ ಅವನಲ್ಲಿದ್ದಂಥ ಗುಣಗಳ ಬಗ್ಗೆ ನಾನು ಲೆಕ್ಕಾಚಾರ ಮಾಡ್ಕೊತೀನಿ. ಆ ಮಾನವತೆ ದೃಷ್ಟಿಯಿಂದ ಯಾರೇ ಏನೋ ಮಾತಾಡಲಿ, ಅವರು ಇವತ್ತು ಆಲ್ರೆಡಿ ಬಣ್ಣ ಹಚ್ಕೊಂಡ್ಬಿಟ್ಟಾರ. ಏನಂದೇಳಿ, ನಮ್ಮ ಕಾರ್ಯಕರ್ತ ಅಂದರೆ ಬಣ್ಣ ಹಚ್ಚಿದ ಮೇಲೆ ನಾನು ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಯಾರು ಕೂಡ ಈ ರೀತಿ ಪ್ರವೋಕ್ ಮಾಡಿದಂಥ ಟೈಮಲ್ಲಿ ಯಾರನ್ನ ಆಗಲಿ ಹೋರಾಟ ಮಾಡಬೇಕಾಗಲಿ ಜಗಳ ಮಾಡೋಕ್ಕೆ ಯಾರು ಬರಬಾರ್ದು. ಜಗಳ ಮಾಡಿದ್ರೆ ಅನಾಹುತಗಳಾಗೋದು, ಜಗಳ ಮಾಡೋಕ್ಕೆ ಬಂದಿರೋಕರನ್ನ ಈ ರೀತಿ ಅನಾಹುತ ಆಗಿರೋದು. ಅದಕ್ಕೋಸ್ಕರವಾಗಿ ಯಾರು ಕೂಡ ಈ ರೀತಿ ಪ್ರವೋಕ್ ಆಗಿ ಜಗಳಗಳು ಮಾಡಿ ಇಟ್ಕೊಂಡು ಜೀವ ಕಳ್ಕೊಳ್ಳೋದು ಬೇಡ. ಇವತ್ತು ಏನಿದೆನೋ ಅವರು ಆಲ್ರೆಡಿ ಏನು ವೈಯಕ್ತಿಕವಾದಂಥ ದ್ವೇಷ ಅನ್ನಂತ ಹೇಳಿದಾರೋ, ಅವರು ಇವತ್ತು ಪಾರ್ಟಿ ಬಣ್ಣ ಬಳೀತಾರೆ, ಅವ್ರು ಬಿಡಲ್ಲ. ನಾನೇನು ಹೇಳ್ತಾಯಿದ್ದೀನಿ, ಆ ಜನಾರ್ದನ್ ರೆಡ್ಡಿ ಅವರ ಜೊತೆಲಿ ಅವರು ಯಾರು ನಮ್ಮ ಸತೀಶ್ ರೆಡ್ಡಿ ಅವರು ಇವತ್ತೇನು ಜಗಳ ಮಾಡ್ತಾ ಇಲ್ಲ, ಭಾಳ ಸರಿ ಜಗಳ ಮಾಡ್ಯಾನ. ಎಷ್ಟು ಸರಿ ಜಗಳ ಮಾಡ್ಯಾನ ಅಂತ ಹೇಳಿದ್ರೆ, ಆ ಮನುಷ್ಯ ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಾನ ಅಂತ ಹೇಳಿದ್ರೆ, ನಾವು ಸತೀಶ್ ರೆಡ್ಡಿ ಅವ್ರನ್ನ ಸಣ್ಣ ಹುಡುಗ ಅಂತ ಹೇಳ್ಕೊಂಡು ನಮಗೂ ಗೊತ್ತಿದ್ದಿಲ್ಲ ರೀ. ಇವತ್ತು ಅವರು ಮನೆ ಕಡೆ ಹೋದ್ರೆ ರೀ, ಅಲ್ಲಿ ಇಂಡಿಯಾ ಬಾರ್ಡ್ರು ಮತ್ತು ಪಾಕಿಸ್ತಾನ ಬಾರ್ಡ್ರದಲ್ಲಿದ್ದಂಥ ಸೋಲ್ಜರ್ಸನ್ನಾಗಲಿ, ಅಲ್ಲಿದ್ದಂಥ ಆರ್ಮಿಯ ಸೋಲ್ಜರ್ಸನ್ನಾಗಲಿ ಆ ರೀತಿ ಬಂದೂಕುಗಳು ಹಿಡ್ಕೊಂಡಿರ್ತಾರೋ ಇಲ್ಲ ಗೊತ್ತಿಲ್ಲ, ಆ ರೀತಿ ಬಂದೂಕುಗಳು ಹಿಡ್ಕೊಂಡು ಕುಂತಾರ. ಅವ್ರ ಜೊತೆಲಿ ನೋಡಿ ಸಾಕಷ್ಟು ಮಂದಿ ಬಿಹಾರ, ಉತ್ತರ ಪ್ರದೇಶದಿಂದ ಗನ್ಮ್ಯಾನ್ಗಳು ಇಟ್ಕೊಂಡು ಕುಂತಾರ್ರಿ. ಅಷ್ಟು ದೊಡ್ಡ ಮನುಷ್ಯ ಆಗ್ಯಾನ್ರಿ. ಯಾಕೆ ದೊಡ್ಡ ಮನುಷ್ಯ ಆಗ್ಯಾನ? ಜನಾರ್ದನ್ ರೆಡ್ಡಿ ಅವ್ರನ್ನ ಮಾತಾಡಿ ದೊಡ್ಡ ಮನುಷ್ಯ ಆಗ್ಯಾನ್ರಿ. ಹೋರಾಟದಿಂದ ದೊಡ್ಡ ಮನುಷ್ಯ ಆದಂತನಲ್ಲ.
ಮಾತಾಡಿ ದೊಡ್ಡ ಮನುಷ್ಯ ಆಗಿರೋ ಕಾರಣ ಎಲ್ಲ ಕೂಡ ನಾನು ಹಿಂಗೆ ಮಾಡಿದ್ರೆ ದೊಡ್ಡವನು ಆಗ್ತೀನಿ, ಹಿಂಗೆ ಒಪ್ಪಲ್ಲ. ನಾವು ಬಳ್ಳಾರಿ ಜನ ಹೋರಾಟ ಕೆಳಮಟ್ಟದಿಂದ ಬರಬೇಕು. ಸತೀಶ್ ರೆಡ್ಡಿ is not a politician. ಎಲ್ಲ ನಾನು ವೈಯಕ್ತಿಕವಾಗಿ ಅವರಿಬ್ಬರಿಗೂ ಜನಾರ್ದನ್ ರೆಡ್ಡಿ ಅವರು ಅಲ್ರಿ ಅವರು ಭರತ್ ರೆಡ್ಡಿ ಅವರು ಹಿಂಬಾಲಕರಾಗಿರೋ ಕಾರಣ ಅವ್ರು ಮಾತಾಡ್ತಾರ್ರಿ, ಬೇರೆ ಏನಿಲ್ರಿ. ಅವ್ರಿ ಅಷ್ಟು ಮಂದಿ ಗನ್ಮ್ಯಾನ್ ಹಿಡ್ಕೊಂಡಿದ್ದಾರೆ, ಅವ್ರ ಅಧಿಕ ಏನ್ರಿ, ಅವ್ರು ಏನು ಸಂಪಾದನೆ ಮಾಡ್ತಾರ್ರಿ? ಅವ್ರೇನೇನು MLA ಇಲ್ಲಿದ್ರೆ ನಮ್ಮ ರಾಮಲಿಂಗಪ್ಪಣ್ಣ ಥರ ಏನೋ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರ, ಇಲ್ಲಿ ನಮ್ಮ ಜನಪ್ರತಿನಿಧಿಗಳ ಯಾರನ್ನ ಜವಾಬ್ದಾರಿಯನ್ನು ಹಿಡ್ಕೊಂಡಂತಾರೆ, ಏನು ಹನುಮಂತಪ್ಪಣ್ಣ ಯಾರು ಇಲ್ಲಲ್ಲ. ಇವತ್ತು ಅಷ್ಟು ಮೆರೀತಾ ಇದ್ದಾರೆ ಅಂದರೆ ಅವರು ಗುಂಡಾಗಿರಿ ನಡೀತೈತನ್ನಂತ ಕಾರಣದಿಂದ ಮೆರೆಯುವಂಥ ಕೆಲಸ ಮಾಡ್ತಾರೆ. ನೋಡ್ರಿ, ನಾನು ಇಷ್ಟೇ ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಿ ಅಣ್ಣ ಇಲ್ಲಿ ನೋಡು, ನಮ್ಮವರು ಇಲ್ಲೇ ಕಣ್ಣಿಗೆ ಕಾಣ್ತಾರೆ. ಅವರು ನಮ್ಮ ನಗರ ಪಾಲಿಕೆ ಸದಸ್ಯರು ಗಂಡರಿ, ನಮ್ಮ ಏನಣ್ಣ ನಿನ್ನ ಹೆಸರು? ಸುರೇಶ್ ಅಣ್ಣ ಸುರೇಶ್ ಇಲ್ಲೇ ಇದ್ದಾರೆ ಅಣ್ಣ. ಆಮೇಲೆ ಕೃಷ್ಣ, ಕಾರ್ತಿಕ್ ಅವರೆಲ್ಲ ಕೂಡ ಹಂಗಿದಾರಣ್ಣ. ಭಾಳ ಮಂದಿ ಅಣ್ಣ ಪೆಟ್ಟು ಬಿದ್ದು ಭಾಳ ಮಂದಿ ಯಾಕಪ್ಪ ಅಂತೇಳಿ ಸುಮ್ಮನಿದ್ದಂಥವ್ರು ಭಾಳ ಮಂದಿ ಇದ್ದಾರಣ್ಣ. ನಮ್ಮ ಭಾಳಷ್ಟು ಮಂದಿ ಹುಡುಗರು ಕೂಡ ಪೆಟ್ಟು ಬಿದ್ದಿದೆ. ಇವ್ರಿಗೆ ಸೋಮಶೇಖರ್ ರೆಡ್ಡಿ ಅವ್ರಿಗೆ ಪೆಟ್ಟು ಬಿದ್ದಿದೆ, ಪತ್ರಕರ್ತರು ಕೂಡ ಭಾಳ ಮಂದಿ ಪೆಟ್ಟು ಬಿದ್ದಿದೆ. ಯಾರು ಹೇಳ್ಕೊಳಲ್ಲ, ಯಾಕೆ ಬಿಡಪ್ಪ ನಾವೇ ಕೇಳ್ಕೊಂಡ್ರೆ ನಮ್ಗೆ ಯಾಕೆ ಅಂತೇಳಿ ಹೇಳ್ಕೊಡ್ತೇನೆ. ಅವ್ರಿಗೇನಂದ್ರೆ ಕಾನೂನು ಪ್ರಕಾರ ನಾವು ಬಿಗಿ ಮಾಡ್ಕೋಬೇಕಂದ್ರೆ ಅವರು ಆಸ್ಪತ್ರೆದಲ್ಲಿ ಇರ್ಬೇಕನ್ನಂತದ್ರಿ. ಆಸ್ಪತ್ರೆದಲ್ಲಿ ಇರಬೇಕು ಅನ್ನೋಂಥ ಕಾರಣದಿಂದ ಅವರು ಆಸ್ಪತ್ರೆಯ ಏನು ಅದೇನಂತಾರೆ ಇದು ಆಸ್ಪತ್ರೆಯಲ್ಲಿ ಅನುಕಂಪ ನೋಡಿಸ್ಬೇಕಂದ್ರೆ, ಅನುಕಂಪ ಗಿಟ್ಟಿಸ್ಕೋಬೇಕಂದೇಳಿ ಅವ್ನು ಏನಾಗಿಲ್ಲ. ವೆರಿ ಕ್ಲಿಯರ್ ಹೇಳ್ತೀನಿ ರೀ. ಅಲ್ಲ ಕೊಡಪ್ಪ ಕೊಡು. ಅವ್ನು ಏನಾಗಿಲ್ಲ ರೀ, ಅವ್ನು ಚಲೋ ಇದ್ದಾನೆ ರೀ. ಅವ್ನು ಬ್ಯಾಂಡೇಜ್ಗಿಲ್ಲೆಲ್ಲ ಕೂಡ ಬೋಗಸ್ ಬ್ಯಾಂಡೇಜ್ ಅದೆಲ್ಲ ನೆನಪಿರ್ಲಿ ನಿಮಗೆ. ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳು ಇದಾವ್ರಿ. ಹಂಗ ಮಂದಿ ಇವತ್ತು ಅಧಿಕಾರದಿಂದ ನಡೆಸಲಿ, ಇಲ್ಲ ಹೋಗಲ್ಲ. ನಮ್ಮ ಹುಡುಗರು ಕ್ಲಿಯರ್ ಆಗಿದ್ದೀರಿ. ಆಸ್ಪತ್ರೆದಲ್ಲಿ ಕೂಡ ಹಿಡ್ಕೊಂಡಿಲ್ರಿ, ಭಾಳ ನೋವಿದ ಆಸ್ಪತ್ರೆದಲ್ಲಿ ಹಿಡ್ಕೊಂಡಿಲ್ಲ, ಹೊರಗೆ ಹಾಕಿಬಿಟ್ರಿ. ಅದ್ರ ನಡೀತದೆ ನೋಡ್ರಿ. ನಡೆದ ಘಟನೆ 2000 ಜನ ಯುವಕರೆಲ್ಲ ಬಂದಾಗ ಪೊಲೀಸರಿಗೆ ಯಾಕೆ ಮಾಹಿತಿ ಇರಲಿಲ್ಲ? ಪೊಲೀಸ್ ವೈಫಲ್ಯ ಅಂತ ಅನ್ಸಲ್ವರಿ? ಅಲ್ರಿ ಪಾಪ ಪೊಲೀಸರಿಗೆ ಗೊತ್ತೇ ಇಲ್ಲ ರೀ. ನಾನು ಪೊಲೀಸವ್ರನ್ನ ಅವ್ರು ಕರ್ಕೊಂಡೇ ಬಂದಿಲ್ರಿ. ಪೊಲೀಸರು ಮಾಹಿತಿ ಇಲ್ಲಾರ್ದಿಂದ ಗುಂಡಗಳು ಕರ್ಕೊಂಬಂದಾರ್ರಿ. ಅಲ್ರಿ ಪೆಟ್ರೋಲ್ ಬಾಂಬ್ಗಳು ಆಟೋದಲ್ಲಿ ಸಿಕ್ಕಂಥ ಟೈಮಲ್ಲಿ ಆ ಪೆಟ್ರೋಲ್ ಬಾಂಬ್ಗಳು ಇವಾಗ ಏನು ಸಿಗಲ್ಲ ರೀ. ಅಲ್ಲ, ಅವನು ಸತೀಶ್ ರೆಡ್ಡಿದು ವಿಡಿಯೋ ಇದು. ನೀವು ಹಾಗೆ ನೋಡ್ರಿ, ಅವನು ಪ್ರತಾಪ್ ರೆಡ್ಡಿ ಬಂದು ಅವನ್ನ ಆಸ್ಪತ್ರೆಯಿಂದ ಪ್ರತಾಪ್ ರೆಡ್ಡಿನ ಅವನ ಸತೀಶ್ ರೆಡ್ಡಿನ ಹೊರಗಡೆ ಕರ್ಕೊಂಡು ಬಂದು ಅವನು ಆರಾಮಾಗಿ ಬಂದು ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ತಿ ಹೋಗಿದ್ದ. ಈ ವಿಡಿಯೋ ಎಲ್ಲ ಮೀಡಿಯಾ ಗ್ರೂಪ್ಗಳಿಗೆ ನಾನು ಹಾಕ್ತೀನಿ. ನಾನು ಆರಾಮಾಗಿ ಅವನೇ ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ತಿ ಬೆಂಗಳೂರಿಗೆ ಇಲ್ಲಿಂದ ಕಳಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವನೇ ಇಲ್ಲಿ ಬಂದು ಗಲಾಟೆ ಮಾಡಿದ್ದು. ಫಸ್ಟ್ ಅವನು ಊರಿಂದ ಬಿಡಿಸ್ಬೇಕು ಅಂತೇಳಿ ಬಂದು ಪ್ರತಾಪ್ ರೆಡ್ಡಿ ಅವನು ಸತೀಶ್ ರೆಡ್ಡಿ ನೀವು ಈ ವಿಡಿಯೋ ನಿಮಗೆಲ್ಲ ಕಳಿಸ್ತೀನಿ. ಹತ್ರ ಇರ್ಬೋದು, ನಾನು ಕಳಿಸ್ಕೊಡ್ತೀನಿ. ಓಕೆ, ಇನ್ನು ತಾವೇನು ಬೇರೆ ಏನು ಕೇಳೋದಿದೆ ಅಣ್ಣ? ತಾವೇನೋ ಕೇಳಿದ್ವಿ. ಹೇಳ್ರಿ ಅಣ್ಣ. ಇದ್ದು ತಾವೆಲ್ಲ ಹಾಂ ಸರ್. ಇಲ್ಲ ರೀ, ಪಾಪ ಅವರು ಫೋರ್ಸ್ ಇಲ್ಲಿ ಬಂದ್ಮೇಲೆ ಅಲ್ಲ, ಅವರು ನೋಡ್ರಿ, ಅವರು ಫೋರ್ಸ್ ಎಷ್ಟು ಫೋರ್ಸ್ ಇದೆ ಅಂದ್ರೆ ಎಷ್ಟು ಫೋರ್ಸ್ ಇದೆ ಅಂತ ಹೇಳಿದ್ರೆ, ಅವರು ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟಿದ್ರೆ ನಿನ್ನೆ ಸುಟ್ಟೇ ಬಿಡ್ತಿದ್ರಿ. ಅವರು ಭರತ್ ರೆಡ್ಡಿ ಅವರು ಆವೇಶದಲ್ಲಿ ಹೇಳಿದಂಥ ಒಂದು ಭಾಳ 100% ಸತ್ಯ ಇದ್ರಿ. ಆದ್ರೆ ಅವ್ರು ಕೋಪ ಬಂದಿದ್ರೆ ಬಳ್ಳಾರಿಯನ್ನ ಸುಡ್ತಾ ಇದ್ರಿ, ಜನಾರ್ದನ್ ರೆಡ್ಡಿ ಮನೆಯನ್ನ ಸುಡ್ತಾ ಇದ್ರಿ. ಅಷ್ಟು ಆವೇಶದಿಂದ ಬಂದಂಥ ಟೈಮಲ್ಲಿ ಅವ್ರ ಪೊಲೀಸರು ನಿಲ್ಸಕ್ ಆಗಿಲ್ಲ ರೀ. ಆಮೇಲೆ ಇನ್ನೊಂದು, ಈಗ ಬ್ಯಾನರ್ ಗಲಾಟೆ, ಪ್ರತಿ ಸಾರಿ ಬ್ಯಾನರ್ ಗಲಾಟೆ ಆಗ್ತದೆ ಬಳ್ಳಾರಿ. ಲಾಸ್ಟ್ ಟೈಮ್ ಕೂಡ ವಾಲ್ಮೀಕಿ ಬ್ಯಾನರ್ ತೆಗೆದು ಗಲಾಟೆ ಆಗ್ತಿದಲ್ಲ. ಈಗ ಬ್ಯಾನರ್ಗಳಿಗೆ ನಿನ್ನೆಲ್ಲ ಪರ್ಮಿಷನ್ ಇತ್ತ? ಅದನ್ನೇನಾದ್ರು ತಗೊಂಡ್ರೆ ನೋಡ್ರಿ ಅವ್ರಿಗೆ ಆದಂಥ ಸಪ್ರೇಟ್ ಕಾನೂನು ಇದೆ ರೀ. ಸಪ್ರೇಟ್ ಕಾನೂನು ಮಾಡಿಬಿಟ್ಟಾರ್ರಿ. ಅವ್ರಿಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇಲ್ಲಿ ಹಾಕ್ಕೋಬೋದು ರೀ. ಜನಾರ್ದನ್ ರೆಡ್ಡಿ ಮನೆ ಹತ್ರನ ಹಾಕ್ಬೋದು, ಇಲ್ಲಾಂದ್ರೆ ಯಾರನ್ನು ಹೋಗಿ ಹೊಸಲಲ್ಲಿ ಕೂಡ ಹಾಕಿ ಬಿಡ್ಬೋದು ರೀ. ಬೇರೆಯವ್ರು ಹಾಕ್ತಾರಂದ್ರೆ ಎಲ್ಲ ಕಾನೂನುಗಳು ಮಾತಾಡ್ತಾರೆ ರೀ. ಹಂಗಾಗಿ ಅವರೆಲ್ಲರೂ ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಬ್ಯಾನರ್ ಹಾಕುವಂಥ ವಿಚಾರದಲ್ಲಿ ಅವ್ರು ಹಾಕಿದ್ರೆ ಒಂದು ಕಾನೂನು, ಬೇರೆಯವ್ರು ಹಾಕಿದ್ರೆ ಒಂದು ಕಾನೂನು. ಬೇರೆಯವ್ರು ಹಾಕಿದ್ರೆ ಸಹಿಸಲಾರ್ದಂತೆ ರಾತ್ರಿ ಕಿತ್ತಾಕ್ತಾರೆ.
ಅವ್ರು ಆಗ್ತಾರೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ಒಂದು ಹೊಸಲು ಕಟ್ಟಿದ್ರು ನಾವೇನು ಮಾತಾಡಬಾರ್ದು, ಮಾತಾಡಿದ್ರೆ ಹೊಡಿತಾರೆ. ಕೆಟ್ಟ ಸಂಸ್ಕೃತಿ ಆಗಿದೆ. ಎಲ್ಲಿ ಬೇಕಾದ್ರೆ ಇಲ್ಲ ಆಗ್ತದೆ. ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನೋಣ? ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನೋಣ? ಮನ್ಸು ಗೆಲ್ಲಬೇಕಂದ್ರೆ ಜನರ ಮಧ್ಯದಲ್ಲಿ ಇರಬೇಕು, ಜನರು ಕೆಲಸ ಮಾಡಬೇಕು. ಸರ್, ನಿನ್ನೆ ನೀವು ಇದ್ರಲ್ಲ, ಸತೀಶ್ ರೆಡ್ಡಿಗೂ ನಿಮಗೂ ವಾಗ್ವಾದ ಆಯ್ತಾ? ನೋಡ್ರಿ, ನಾನು ಸತೀಶ್ ರೆಡ್ಡಿ ಅವರಿಗೆ ನಾನು ಜನಾರ್ದನ್ ರೆಡ್ಡಿ ಮನೆಗೆ ಬರಬೇಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಎಲ್ಲಿದ್ದೀರಿ ಅಂತ ಕೇಳಿದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ರು, ರಾಮ್ಲವ್ರೆ ನಾನು ಕುರುಗೋಡು ದಾಟಿಸಿನಿ ಅಂತ ಹೇಳಿದ. ಆ ಕುರುಗೋಡು ದಾಟಿನ ಅಂದ ತಕ್ಷಣ ನಾನೇನು ಮಾಡಿದೆ, ನಾನು ಕೂಡ ಬಳ್ಳಾರಿಯಲ್ಲಿದ್ದೀನಿ, ಮನೆಯಲ್ಲಿದ್ದೀನಿ, ಬರ್ರಪ್ಪ ಅಂತ ಹೇಳಿ. ಜನಾರ್ದನ್ ರೆಡ್ಡಿ ಅವರು ನಾವು ನಡ್ಕೊಂಡು ಬರ್ತಾ ಇದ್ದೀವಿ, ಅವರು ಆ ಕಡೆ ಇದ್ದಂಥವ್ರು ಹಾರಿದ ನಂತರ ಜನಾರ್ದನ್ ರೆಡ್ಡಿ ಮೇಲೆ ಫೋರ್ಸ್ಫುಲ್ಲಾಗಿ ಒಂದು ಏನು ಮಧ್ಯದಲ್ಲಿದ್ದಂಥ ಏನು ಇದಿದೆನಾ ಡಿವೈಡರ್ ಆರಿ ಬರೋಂಥ ಟೈಮಲ್ಲಿ ನಾನು ತಡೆದಿದ್ದೀನಿ. ಯಾಕಪ್ಪ ಅಷ್ಟು ಫೋರ್ಸಾಗಿ ಬರ್ತೀನಿ ಅಂದರೆ, ಅದು ಯಾರೂ ಕಾಣನ್ರಿ, ಜನಾರ್ದನ್ ರೆಡ್ಡಿ ಅವ್ರು ಕಾಣ್ತಾನ್ರಿ. ಜನಾರ್ದನ್ ರೆಡ್ಡಿ ಬಿಟ್ಟರೆ ಬೇರೆ ಯಾವನು ಕೇಳ್ತಿದ್ದಿಲ್ರಿ. ಅವ್ನು ಯಾರು ಬಂದ್ರಿಗೂ ಲೆಕ್ಕಿಲ್ಲ, ನೇರವಾಗಿ ಹಿಂಗೆ ನೋಡೋಂಥ ಟೈಮಲ್ಲಿ ನಾನು ನೋಡಪ್ಪ ಹಿಂಗೆ ಇದು ಸರಿಯಲ್ಲ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲ ಕೂಡ, ಏನು ನಿಮ್ಮದು ಅಂತೇಳಿ ಕೇಳಿನಪ್ಪ. ಅದು ಬಿಟ್ಟರೆ ಯಾವುದೂ ಇಲ್ಲ ರೀ. ಅಷ್ಟೊತ್ತೊಳಗೆ ನುಗ್ಲಾದಂಥ ಟೈಮಲ್ಲಿ ನಾನು ಜನಾರ್ದನ್ ರೆಡ್ಡಿ ಬಗ್ಲಿ ಬಂದುಬಿಟ್ಟಿವಿ. ಅದು ಆಮೇಲೆ ಏನಾಯಿತು, ಫೈರಿಂಗ್ ಆಗೋದನ್ನು ನೋಡಿವ್ರಿ, ಬೇರೆ ಯಾವುದೂ ನೋಡಿಲ್ಲ. ನಿನ್ನೆ ನಡೆದ ಇನ್ಸಿಡೆಂಟು, ಜನಾರ್ದನ್ ರೆಡ್ಡಿ ಇಂದ ನಿಮ್ಮ ನಡುವೆ ಏನೋ ಸ್ವಲ್ಪ ಸಣ್ಣ ಮಟ್ಟದ ಅಸಮಾಧಾನ ಇತ್ತಲ್ಲ, ನೀವೇ ಪ್ರಶ್ನೆ ಮಾಡಿದ್ರಿ. ನಿನ್ನೆ ನಡೆದ ಇನ್ಸಿಡೆಂಟಿಂದ ನೀವೆಲ್ಲರೂ ಮತ್ತೆ ಒಂದಾಗಲಿಕ್ಕೆ ಅವಕಾಶ ಆಯಿತು ಅಂತ ಪಬ್ಲಿಕ್ ನೋಡ್ರಿ, ನಾನು ಕ್ಲಿಯರಾಗಿ ಹೇಳ್ತೀನಿ. ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ನನ್ನ ಇತಿಹಾಸ ಸ್ನೇಹಿತರಾದ್ಮೇಲೆ ಇಲ್ಲಿ ತನಕ ನೋಡ್ಕೊಂಬರ್ರಿ. ಜನಾರ್ದನ್ ರೆಡ್ಡಿ ಅವರು ಯಾವತ್ತು ಸಂತೋಷದಲ್ಲಿದ್ದಾನೋ ಅವತ್ತು ದೂರ ಇದೀನಾಗಲಿ, ಯಾವತ್ತು ಕಷ್ಟದಲ್ಲಿದ್ದಾನೋ ಅವ್ರ ಮನೆಗೆ ಹೊಸಲು ಬಂದೀನಿ ನಾನು. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಯಾರ ಜನಾರ್ದನ್ ರೆಡ್ಡಿ ಅಲ್ಲ, ಒಬ್ಬ ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಕೂಡ ಕಷ್ಟದಲ್ಲಿದ್ದಾನೆ ಅಂದರೆ ಅವ್ರು ಹೊಸಲು ಹೋಗಿ ಕೆಲಸ ಮಾಡೋಂಥದ್ದು ನನ್ನ ಕರ್ತವ್ಯ. ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನನಗೆ ಪಾರ್ಟಿ ಕೊಟ್ಟಂಥ ಇದೊಂದು ಅವಕಾಶ. ಯಾವುದೇ ಜನಾರ್ದನ್ ರೆಡ್ಡಿ ಅಲ್ಲ, ಯಾವೊಬ್ಬ ಕಾರ್ಯಕರ್ತರುಗಳನ್ನು ಹೊಂದಿದ್ರು ಕೂಡ ಇಷ್ಟು ದಿನಗಳ ಕಾಲ ಹಿಂಗೆ ಹೋರಾಟ ಮಾಡ್ಕೊಂತ ನಾನು ಜೀವನ ಪರ್ಯಂತ ಕೂಡ ಹಿಂಗೆ ಹೋರಾಟ ಮಾಡ್ಕೊಂಬರ್ತಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಇವತ್ತು ತೊಂದರೆದಲ್ಲಿ ಇದ್ದಾಗ ನನಗೆ ಗೊತ್ತಾಗಿದ್ದ ತಕ್ಷಣ ಬಂದಿದ್ವಿ. ನಿನ್ನೆ ಸುರೇಶ್ ಬಾಬು, ಸಣ್ಣ ಸೇರಿದಂತೆ ಎಲ್ಲರೂ ಒಂದು ಕಡೆ ಸೇರಿ ಒಂದು ಕಡೆ ನಿಂತ್ಕೊಂಡ್ರು, ಜನಾರ್ದನ್ ರೆಡ್ಡಿ ಬೆಂಬಲಿಗರು ಬಲವಾಗಿ ನಿಂತ್ಕೊಂಡ್ರು. ಇಲ್ಲಿ ನನಗೆ ನೋಡ್ರಿ, ನನ್ನ ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ಶಕ್ತಿ ರೀ. ಅವರೆಲ್ಲ ಕೂಡ ಬಂದಂಥ ಟೈಮಲ್ಲಿ ಅವರು ರಾತ್ರಿ ನೋಡ್ರಿ, ಅವರು ರಾತ್ರಿ 3 ಗಂಟೆ ತನಕ ಇದ್ದಿರಿ. 3 ಗಂಟೆ ತನಕ ಕೂಡ ನೀವು ಹೆದರಬೇಡ್ರಿ ಅನ್ನೋರೆ, ಜನಾರ್ದನ್ ರೆಡ್ಡಿ ಅವರೇ ನೀವು ಏನಾದರೂ ಕೂಡ ಹಿಂದಕ್ಕೆ ಸರಿಬೇಡ್ರಿ, ನೀವು ಏನನ್ನ ತೊಂದರೆ ಆದರೆ ನಾವು ಜೀವ ಕೊಡ್ತೀವಿ ಅಂತೇಳಿ ನೋಡಿ ಎಲ್ಲ ಹಳ್ಳಿಗಳಿಂದ ಬಂದು ಅವರು ಶಕ್ತಿ ಕೊಟ್ಟಿರೋ ಕಾರಣ ನಾವು ನಿಂತೀವಿ. ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲ ರೀ. ನಮ್ಮ ಕುಟುಂಬಸ್ಥರು ಬಂದೇ ಬರ್ತಾರೆ, ಅವ್ರು ತಪ್ಪಿದ್ದೆಲ್ಲ ಬರ್ತಾರೆ. ಕೆಲವು ಕಾಂಗ್ರೆಸ್ ಲೀಡರ್ ನಿಮಗೆ ಫೋನ್ ಮಾಡಿ ಮಾಹಿತಿ ಕೇಳಿದ್ರು ಅಂತ ಒಂದು ಮಾಹಿತಿ ಇದೆ. ಕೆಲವು ಕಾಂಗ್ರೆಸ್ ಲೀಡರ್ ನೋಡ್ರಿ ಪಕ್ಷಾತೀತವಾಗಿ ನನಗೆ ಎಲ್ಲರೂ ಕೂಡ ಬೇಕಾದಂಥವ್ರು ಕೆಲವು ಮಂದಿ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ಸು ಸರ್ಕಾರದಲ್ಲಿದ್ದಂಥವ್ರು ಮಂತ್ರಿಗಳಿದ್ದಾರೆ, ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟ ಇಲ್ಲ. ದೊಡ್ಡ ಸ್ಥಾನದಲ್ಲಿ ನಂಬರ್ 1 ನಂಬರ್ 2 ಸ್ಥಾನದಲ್ಲಿದ್ದಂಥವ್ರು ಕೂಡ ನನಗೆ ಫೋನ್ ಮಾಡಿದಂಥ ಟೈಮಲ್ಲಿ ಕೂಡ ಏನು ಕ್ಲಾರಿಟಿ ಕೊಟ್ಟಿದ್ದೇನೆ ರೀ. ಅವರು ಕೇವಲ ಬೇರೆ ಉದ್ದೇಶ ಏನಿಲ್ಲ ರೀ, ರಾಮ್ಲು ಅವ್ರಿಗೆ ಏನನ್ನ ತೊಂದರೆ ಆಗ್ತಾ ಇದ್ದಾನ, ಇಲ್ಲಿ ಏನನ್ನ ಕಾನೂನು ಸುವ್ಯವಸ್ಥೆ ಯಾರನ್ನೇನನ್ನ ತ್ರಾಸ ಆಗುತ್ತೆ ಅಂತೇಳಿ ಅವರು ಸರ್ಕಾರದಲ್ಲಿ ಕೆಲವು ಮಂದಿ ಮಂತ್ರಿಗಳಾಗಿರೋ ಕಾರಣ, ಜವಾಬ್ದಾರಿ ಸ್ಥಾನದಲ್ಲಿರೋ ಕಾರಣ ಕಾನೂನನ್ನು ಕಾಪಾಡಬೇಕೆಂದು ಮಾತಾಡಿದಾಗಲಿ ಬೇರೆ ಉದ್ದೇಶ ಯಾವುದಿದ್ದಿಲ್ಲ. ನನ್ನ ವೈಯಕ್ತಿಕವಾದಂಥ ಪರಿಚಯ ಮೂಲಕ ಮಾತಾಡಿದ್ದಾರೆ. ಅಲ್ಲಲ್ಲ, ನಾನು ಆ ಸ್ಥಾನದಲ್ಲಿ ಇದ್ದಂಥವ್ರು ಅಂತೇಳಿ ನಾನು ಆ DCM CM ಹತ್ರ ತೊಗೊಂತಲ್ರಿ. ಅವರು CM ಸಾಹೇಬರು ಆಗಿರ್ಬೋದು, DCM ಆಗಿರ್ಬೋದು, ಕಾನೂನಿಗೆ ಎಲ್ಲರೂ ಗೌರವ ಕೊಡ್ತಾರೆ, ಸಂವಿಧಾನಕ್ಕೆ ಗೌರವ ಕೊಡ್ತಾರೆ. ನಾನು ಸಂವಿಧಾನಕ್ಕೆ ಕಾನೂನಿಗೆ ಗೌರವ ಕೊಡ್ತೀನಿ. ಅಲ್ಲ, ನಾನು ಇಷ್ಟೇ, ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಾಳೆ 3ನೇ ತಾರೀಕಿನ ಫಿಕ್ಸ್ ಆಗಿದೆನೋ, ಯಾವುದೇ ರೀತಿಯಲ್ಲಿ ಕೂಡ ವಿಘ್ನ ಇಲ್ಲಾರ್ದಂತೆ ಭಗವಂತ ಶಾಂತಿಯುತವಾದಂಥ ಆ ಮಹರ್ಷಿ ವಾಲ್ಮೀಕಿಯರ ಲೋಕಾರ್ಪಣೆ ಆಗಲಿ. ಅಲ್ಲ ನಾನು ಭಾಳ ಕ್ಲಾರಿಟಿ ಕೊಟ್ಟಿದ್ದೀನಿ. ನಾನು ಯಾಕೆ ಹೋಗಲ್ಲ ಅಂತ ಹೇಳಿದ್ದೀನಿ ಅಂದರೆ, ನಾನೊಂದು ಪಾರ್ಟಿಯಲ್ಲಿ ಇದ್ದಂಥವನು. ಆಲ್ರೆಡಿ ಮಹರ್ಷಿ ವಾಲ್ಮೀಕಿಯವರು ಆಲ್ರೆಡಿ ಎದುರುಗಡೆ ಬಲಗಡೆ ಇದ್ದಾರೆ. ನಾಳೆ ಅಕಸ್ಮಿತವಾಗಿ ಅಲ್ಲಿ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಇವತ್ತಲ್ರಿ, 30 ವರ್ಷ ಹಿಂದ್ಗಡೆ, 20 ವರ್ಷ ಹಿಂದ್ಗಡೆ, 24 ವರ್ಷ ಹಿಂದ್ಗಡೆ ರೀ. ಬೇಕಾದ್ರೆ ನಾನು ಜನಾರ್ದನ್ ರೆಡ್ಡಿ ಅವರು ನಮ್ಮೆಲ್ಲ ಪ್ರಮುಖರು ಎಲ್ಲರ ಹೆಸರು ತೊಗೊಳಕ್ಕಾಗಲ್ಲ, ಎಲ್ಲರೂ ಕೂಡ ಸೇರಿಕೊಂಡು ಅವತ್ತಿನ ದಿನಗಳ 25 ವರ್ಷ 20 ವರ್ಷಗಳ ಹಿಂದ್ಗಡೆನೆ ಅದು ಮಹರ್ಷಿ ವಾಲ್ಮೀಕಿಯವ್ರ ಸರ್ಕಲ್ ಅಂತ ಮಾಡಿವ್ರಿ.
SP ಸರ್ಕಲ್ನ ಮಹರ್ಷಿ ವಾಲ್ಮೀಕಿ ಸರ್ಕಲ್ ಅಂತ ಮಾಡಿ ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಮೊದಲನೇದಾಗಿ ಅವ್ರು ಕೂಡ್ಸಿವ್ರಿ. ಅವತ್ತಿನ ಕಾಲಕ್ಕೆ ಅದೇ ದೊಡ್ಡ ವಿಗ್ರಹ ರೀ ವಾಲ್ಮೀಕಿ ಭವನ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.